ಈ ದಿವಸ ಬೆಳಗ್ಗೆ 7 ಗಂಟೆಗೆ ಸುಮಾರಿಗೆ ಇಲ್ಲಿ ಎರಡು ಕ್ವಾರಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಮೇಲೆ ಕಡೆ ಕ್ವಾರಿಯವರಿಂದ ಅದು ಬಂಡೆಗಳು ಜಾರಿ ಕೆಳಗೆ ಬಿದ್ದು 7 ಜನ ಸತ್ತಿರ್ತಾರೆ, ಮತ್ತೊಂದು 3 ಜನ ಇಂಜೂರ್ ಆಗಿದ್ದಾರೆ. ಈಗ ಇದರಲ್ಲಿ ಮೇಲ್ನೋಟಕ್ಕೆ ಇದು ನಿರ್ಲಕ್ಷ್ಯತೆ ಕಂಡು ಬರ್ತಾ ಇದೆ. ನಾವು ಪೊಲೀಸ್ ಇಲಾಖೆ ವತಿಯಿಂದ FIR ದಾಖಲು ಮಾಡ್ಕೊಂಡಿದ್ವಿ. ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು FIR ದಾಖಲು ಮಾಡಿದ್ವಿ. FIR ಅಲ್ಲಿ 2 ಕ್ವಾರಿ ಓನರ್ಗಳು ಮತ್ತು ಸೂಪರ್ವೈಸರ್ಗಳು ಅವ್ರನ್ನ ಆರೋಪಿಗಳನ್ನ ಹಾಕಿ ಅವರು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ. ಈ ತನಿಖೆಯಲ್ಲಿ ಇದು ಮೈನ್ಸ್ ಅಂಡ್ ಜಿಯಾಲಜಿಯಿಂದ ದಾಖಲಾಗ ತಗೊಂಡು ಅದು ಮೈನಿಂಗ್ ಪ್ಲಾನ್ ಏನಿತ್ತು, ಅಪ್ರೂವ್ಡ್ ಮೈನಿಂಗ್ ಪ್ಲಾನ್ ಏನಿತ್ತು, ಯಾವ ರೀತಿ ಮೈನಿಂಗ್ ಮಾಡಬೇಕಾಗಿತ್ತು, ಸೇಫ್ಟಿ ತಗೊಂಡಿದ್ದಾರಲ್ವಾ, ಅದನ್ನೆಲ್ಲ ಅಂಶಗಳನ್ನ ಪರಿಶೀಲಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. FIR ಆಗಿದೆ. ಅಲ್ಲ, ತನಿಖೆಯಲ್ಲಿ ಏನ್ ಕಂಡು ಬರ್ತದೆ ಅದೆಲ್ಲ ಮಾಡ್ತೀವಿ ನಾವು. ಅದು ಮೈನ್ಸ್ ಅಂಡ್ ಜಿಯಾಲಜಿಯಲ್ಲಿ ತಮಗೆ ಮಾಹಿತಿ ಕೊಡ್ತಾರಮ್ಮ. ನಮ್ಮ ಪ್ರಕಾರ 2 ಕ್ವಾರಿ ಓನರ್ಗಳಂತ ಅದು FIR ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಾರ್ಮಿಕರಿಗೆ ಕೊಟ್ಟಿದ್ದಾರೆ. ಸರ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಸರ್ 15 ದಿನದಿಂದ ಇಲ್ಲಿ ವಿಸಿಟ್ ಮಾಡಿರ್ತಾರಂತೆ ಸರ್. ವಿಸಿಟ್ ಮಾಡಿ ಅವ್ರು ಹೇಳಿದ್ರು ಕೂಡ ಮತ್ತೆ ಇದೇ ರೀತಿ ಯಾವುದೇ ಸೇಫ್ಟಿ ಮೆಷರ್ಸ್ ಅದಕ್ಕೆ ಗಣಿ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ನಿಂದ ದಾಖಲೆಗಳನ್ನು ನಾವು ಕೂಡ ಕಲೆಕ್ಟ್ ಮಾಡಿ ಆಲ್ರೆಡಿ ನಾವು ಈ ಸೂಚನೆಗಳು ಕೊಟ್ಟಿದ್ದೀವಿ. ನಾವು ಕಲೆಕ್ಟ್ ಮಾಡಿ ಅವರು ಏನಾದ್ರು ಲಿಖಿತ ಸೂಚನೆಗಳನ್ನ ಕೊಟ್ಟಿದ್ರೆ ಅದನ್ನ ಪಾಲನೆ ಮಾಡದಿದ್ರೆ ನಿರ್ಲಕ್ಷ್ಯತನ ಖಂಡಿತ ಮೇಲ್ನೋಟಕ್ಕಂತೂ ಕಂಡು ಬರ್ತಾ ಇದೆ. ತನಿಖೆಯಲ್ಲಿ ನಾವು ಸಾಕ್ಷಿ ಆಧಾರಗಳ ಪ್ರಕಾರ ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಮುಂದಿನ ತನಿಖೆ ಅಲ್ಲಿ ಏನು ಕಂಡು ಬರ್ತದೆ ಅದ್ರ ಪ್ರಕಾರ ನಾವು ಮುಂದಕ್ಕೆ ಹೋಗ್ತೀವಿ. ಈ ಮಾಲೀಕರೇನೋ ತಲೆ ಮಾಡಿಸ್ಕೊಂಡ್ರು ಎಲ್ಲ ಈ ತರ ಘಟನೆಗಳಾದಾಗ ತರದ ಸ್ಟಾರ್ಟಿಂಗ್ ಅಲ್ಲಿ ಅದೆಲ್ಲ ವದಂತಿಗಳು ಹಬ್ತವೆ. ಎಲ್ಲಿ ಹೋಗ್ತಾರೆ, ಸಿಗ್ತಾರೆ. ನಮ್ಮ ಕಾನ್ಫಿಡೆಂಟ್ ಇದೆ ಪೊಲೀಸ್ ಇಲಾಖೆಗೆ ಅವ್ರು ಸಿಗ್ತಾರೆ. ತನಿಖೆ ಮುಗಿದಾಗ ನಿಮ್ಗೆ ಎಲ್ಲ ಮುಂದೆ ಬರ್ತದೆ. ಸರ್, ಎಲ್ಲ ಒಂದ್ ಕಡೆ ನೆಗ್ಲಿಜೆನ್ಸ್ ಬರೀ ಕ್ವಾರಿ ಮಾಲೀಕರು ಮಾತ್ರ ಅಲ್ಲ, ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರದ್ದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದ್ರೆ ಅಲ್ಲಿ ಬಫರ್ ಝೋನ್ಗಳಲ್ಲಿ ಬಿಟ್ಟು ಅವ್ರು ಹೊಡಿಬೇಕಾಗಿತ್ತು, ಅದನ್ನ ಇಷ್ಟು ಮಟ್ಟದಲ್ಲಿ ಹೊಡೆದಿದ್ದಾರೆ ಅಂತ ಅದೇ ನಾನು ಮೇಲ್ನೋಟ, ನೀವು ಕೇಳಕ್ ಮುಂಚೆನೆ ಹೇಳಿದೆ ಮೇಲ್ನೋಟಕ್ಕೆ ನೆಗ್ಲಿಜೆನ್ಸ್ ಕಾಣ್ ಬರ್ತಾ ಇದೆ ಅಂತ. ನಾನು ಮೇಲ್ನೋಟಕ್ಕೆ ಹೇಳಿದ್ದೀನಿ ಅಲ್ರಿ. ಈಗ ಯಾರ್ಯಾರ್ದು ನಿರ್ದಿಷ್ಟವಾಗಿ ಏನ್ ಲೋಪ ಆಗಿದೆ, ಯಾವ ಇಲಾಖೆ ಏನ್ ಲೋಪ ಆಗಿದೆ, ಯಾರ್ದು ಏನ್ ಲೋಪ, ಅದನ್ನೆಲ್ಲ ತನಿಖೆಯಲ್ಲಿ ಅಂತಿಮವಾಗಿ ನಾವು ಹೇಳ್ಬೇಕಾಗ್ತದೆ. ಈ ಕನ್ಕ್ಲೂಷನ್ ಈಗ FIR ಆದ ತಕ್ಷಣ ಕನ್ಕ್ಲೂಷನ್ ಕೊಡು ಅಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ. ಅಲ್ಲಿ ಕಾರ್ಮಿಕರೊಬ್ಬರು ಇಲ್ಲಿ ಉಳ್ಕೊಂಡಿದ್ದಾರೆ, ಅವರು ಕಡೆಯಿಂದ ಕಂಪ್ಲೇಂಟ್ ತಗೊಂಡು ನಾವು FIR ಮಾಡಿದ್ವಿ. ಸಪರೇಟ್ FIR ಒಂದೇ FIR. ಈ ದಿವಸ ಬೆಳಗ್ಗೆ 7 ಗಂಟೆಗೆ ಸುಮಾರಿಗೆ ಇಲ್ಲಿ 2 ಕ್ವಾರಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಮೇಲೆ ಕಡೆ ಕ್ವಾರಿಯವರಿಂದ ಅದು ಬಂಡೆಗಳು ಜಾರಿ ಕೆಳಗೆ ಬಿದ್ದು 7 ಜನ ಸತ್ತಿರ್ತಾರೆ, ಮತ್ತೊಂದು 3 ಜನ ಇಂಜೂರ್ ಆಗಿದ್ದಾರೆ. ಈಗ ಇದರಲ್ಲಿ ಮೇಲ್ನೋಟಕ್ಕೆ ಇದು ನಿರ್ಲಕ್ಷ್ಯತೆ ಕಂಡು ಬರ್ತಾ ಇದೆ. ನಾವು ಪೊಲೀಸ್ ಇಲಾಖೆ ವತಿಯಿಂದ FIR ದಾಖಲು ಮಾಡ್ಕೊಂಡಿದ್ವಿ. ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು FIR ದಾಖಲು ಮಾಡಿದ್ವಿ. FIR ಅಲ್ಲಿ 2 ಕ್ವಾರಿ ಓನರ್ಗಳು ಮತ್ತು ಸೂಪರ್ವೈಸರ್ಗಳು ಅವ್ರನ್ನ ಆರೋಪಿಗಳನ್ನ ಹಾಕಿ ಅವರು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ. ಈ ತನಿಖೆಯಲ್ಲಿ ಇದು ಮೈನ್ಸ್ ಅಂಡ್ ಜಿಯಾಲಜಿಯಿಂದ ದಾಖಲಾಗ ತಗೊಂಡು ಅದು ಮೈನಿಂಗ್ ಪ್ಲಾನ್ ಏನಿತ್ತು, ಅಪ್ರೂವ್ಡ್ ಮೈನಿಂಗ್ ಪ್ಲಾನ್ ಏನಿತ್ತು, ಯಾವ ರೀತಿ ಮೈನಿಂಗ್ ಮಾಡಬೇಕಾಗಿತ್ತು, ಸೇಫ್ಟಿ ತಗೊಂಡಿದ್ದಾರಲ್ವಾ, ಅದನ್ನೆಲ್ಲ ಅಂಶಗಳನ್ನ ಪರಿಶೀಲಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. FIR ಆಗಿದೆ. ಅಲ್ಲ, ತನಿಖೆಯಲ್ಲಿ ಏನ್ ಕಂಡು ಬರ್ತದೆ ಅದೆಲ್ಲ ಮಾಡ್ತೀವಿ ನಾವು. ಅದು ಮೈನ್ಸ್ ಅಂಡ್ ಜಿಯಾಲಜಿಯಲ್ಲಿ ತಮಗೆ ಮಾಹಿತಿ ಕೊಡ್ತಾರಮ್ಮ. ನಮ್ಮ ಪ್ರಕಾರ 2 ಕ್ವಾರಿ ಓನರ್ಗಳಂತ ಅದು FIR ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಾರ್ಮಿಕರಿಗೆ ಕೊಟ್ಟಿದ್ದಾರೆ. ಸರ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಸರ್ 15 ದಿನದಿಂದ ಇಲ್ಲಿ ವಿಸಿಟ್ ಮಾಡಿರ್ತಾರಂತೆ ಸರ್. ವಿಸಿಟ್ ಮಾಡಿ ಅವ್ರು ಹೇಳಿದ್ರು ಕೂಡ ಮತ್ತೆ ಇದೇ ರೀತಿ ಯಾವುದೇ ಸೇಫ್ಟಿ ಮೆಷರ್ಸ್ ಅದಕ್ಕೆ ಗಣಿ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ನಿಂದ ದಾಖಲೆಗಳನ್ನು ನಾವು ಕೂಡ ಕಲೆಕ್ಟ್ ಮಾಡಿ ಆಲ್ರೆಡಿ ನಾವು ಈ ಸೂಚನೆಗಳು ಕೊಟ್ಟಿದ್ದೀವಿ. ನಾವು ಕಲೆಕ್ಟ್ ಮಾಡಿ ಅವರು ಏನಾದ್ರು ಲಿಖಿತ ಸೂಚನೆಗಳನ್ನ ಕೊಟ್ಟಿದ್ರೆ ಅದನ್ನ ಪಾಲನೆ ಮಾಡದಿದ್ರೆ ನಿರ್ಲಕ್ಷ್ಯತನ ಖಂಡಿತ ಮೇಲ್ನೋಟಕ್ಕಂತೂ ಕಂಡು ಬರ್ತಾ ಇದೆ. ತನಿಖೆಯಲ್ಲಿ ನಾವು ಸಾಕ್ಷಿ ಆಧಾರಗಳ ಪ್ರಕಾರ ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಮುಂದಿನ ತನಿಖೆ ಅಲ್ಲಿ ಏನು ಕಂಡು ಬರ್ತದೆ ಅದ್ರ ಪ್ರಕಾರ ನಾವು ಮುಂದಕ್ಕೆ ಹೋಗ್ತೀವಿ. ಈ ಮಾಲೀಕರೇನೋ ತಲೆ ಮಾಡಿಸ್ಕೊಂಡ್ರು ಎಲ್ಲ ಈ ತರ ಘಟನೆಗಳಾದಾಗ ತರದ ಸ್ಟಾರ್ಟಿಂಗ್ ಅಲ್ಲಿ ಅದೆಲ್ಲ ವದಂತಿಗಳು ಹಬ್ತವೆ. ಎಲ್ಲಿ ಹೋಗ್ತಾರೆ, ಸಿಗ್ತಾರೆ. ನಮ್ಮ ಕಾನ್ಫಿಡೆಂಟ್ ಇದೆ ಪೊಲೀಸ್ ಇಲಾಖೆಗೆ ಅವ್ರು ಸಿಗ್ತಾರೆ. ತನಿಖೆ ಮುಗಿದಾಗ ನಿಮ್ಗೆ ಎಲ್ಲ ಮುಂದೆ ಬರ್ತದೆ. ಸರ್, ಎಲ್ಲ ಒಂದ್ ಕಡೆ ನೆಗ್ಲಿಜೆನ್ಸ್ ಬರೀ ಕ್ವಾರಿ ಮಾಲೀಕರು ಮಾತ್ರ ಅಲ್ಲ, ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರದ್ದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದ್ರೆ ಅಲ್ಲಿ ಬಫರ್ ಝೋನ್ಗಳಲ್ಲಿ ಬಿಟ್ಟು ಅವ್ರು ಹೊಡಿಬೇಕಾಗಿತ್ತು, ಅದನ್ನ ಇಷ್ಟು ಮಟ್ಟದಲ್ಲಿ ಹೊಡೆದಿದ್ದಾರೆ ಅಂತ ಅದೇ ನಾನು ಮೇಲ್ನೋಟ, ನೀವು ಕೇಳಕ್ ಮುಂಚೆನೆ ಹೇಳಿದೆ ಮೇಲ್ನೋಟಕ್ಕೆ ನೆಗ್ಲಿಜೆನ್ಸ್ ಕಾಣ್ ಬರ್ತಾ ಇದೆ ಅಂತ. ನಾನು ಮೇಲ್ನೋಟಕ್ಕೆ ಹೇಳಿದ್ದೀನಿ ಅಲ್ರಿ.
ಈಗ ಯಾರ್ಯಾರ್ದು ನಿರ್ದಿಷ್ಟವಾಗಿ ಏನ್ ಲೋಪ ಆಗಿದೆ, ಯಾವ ಇಲಾಖೆ ಏನ್ ಲೋಪ ಆಗಿದೆ, ಯಾರ್ದು ಏನ್ ಲೋಪ, ಅದನ್ನೆಲ್ಲ ತನಿಖೆಯಲ್ಲಿ ಅಂತಿಮವಾಗಿ ನಾವು ಹೇಳ್ಬೇಕಾಗ್ತದೆ. ಈ ಕನ್ಕ್ಲೂಷನ್ ಈಗ ಎಫ್ಐಆರ್ ಆದ ತಕ್ಷಣ ಕನ್ಕ್ಲೂಷನ್ ಕೊಡು ಅಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ. ಅಲ್ಲಿ ಕಾರ್ಮಿಕರೊಬ್ಬರು ಇಲ್ಲಿ ಉಳ್ಕೊಂಡಿದ್ದಾರೆ, ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ನಾವು ಎಫ್ಐಆರ್ ಮಾಡಿದ್ವಿ. ಸಪರೇಟ್ ಎಫ್ಐಆರ್ ಸರ್? ಒಂದೇ ಎಫ್ಐಆರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.